ಶ್ರೀಲಂಕಾ ಸರಣಿ ಬಳಿಕ ರೆಸ್ಟ್ ಮೂಡ್ನಲ್ಲಿದ್ದ ಟೀಂ ಇಂಡಿಯಾ ಸ್ಟಾರ್ಸ್ ಇದೀಗ ದುಲೀಪ್ ಟ್ರೋಫಿ ಮೂಲಕ ಮತ್ತೊಮ್ಮೆ ಮೈದಾನಕ್ಕಿಳಿಯಲಿದ್ದಾರೆ. ಕ್ರಿಕೆಟ್ ಫ್ಯಾನ್ಸ್ ಭಾರೀ ಕುತೂಹಲದಿಂದ ಕಾಯ್ತಾ ಇದ್ದ ದುಲೀಪ್ ಟ್ರೋಫಿಯಲ್ಲಿ ಘಟಾನುಘಟಿ ಆಟಗಾರರೇ ಆಡ್ತಿದ್ದಾರೆ. ಇದೇ ಟೂರ್ನಿಯಲ್ಲಿ ಹಲವರ ಟೆಸ್ಟ್ ಭವಿಷ್ಯ ಕೂಡ ನಿಂತಿದೆ. ಅದರಲ್ಲೂ ಕನ್ನಡಿಗರ ಟೀಂ ಇಂಡಿಯಾ ಕನಸು ನನಸು ಮಾಡೋ ಟೂರ್ನಿ ಕೂಡ ಇದೇ ಆಗಿದೆ. ಕೆಎಲ್ ರಾಹುಲ್ ಬಾಂಗ್ಲಾ ಸರಣಿಗೆ ಆಯ್ಕೆ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಗಲಿದೆ. ಅಷ್ಟಕ್ಕೂ ದುಲೀಪ್ ಟ್ರೋಫಿ ಯಾರ್ಯಾರಿಗೆ ಇಂಪಾರ್ಟೆಂಟ್? ಕನ್ನಡಿಗರಿಗೆ ಟೀಂ ಇಂಡಿಯಾ ಟೆಸ್ಟ್ನಲ್ಲಿ ಚಾನ್ಸ್ ಸಿಗುತ್ತಾ? ಕೆಎಲ್ ರಾಹುಲ್ ಮುಂದೆ ಇರೋ ಟಾಸ್ಕ್ ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಉಷಾ ಅಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಒನ್ ಡೇ ಅಂತ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಕಮಾಲ್ ಮಾಡ್ತಾ ಇದ್ದ ಆಟಗಾರರು ಇದೀಗ ರೆಡ್ ಬಾಲ್ನಲ್ಲಿ ಸದ್ದು ಮಾಡೋಕೆ ರೆಡಿ ಆಗ್ತಿದ್ದಾರೆ. ದೇಶಿ ಕ್ರಿಕೆಟ್ ಟೂರ್ನಿ ದುಲೀಪ್ ಟ್ರೋಫಿ ಆರಂಭ ಆಗ್ತಾ ಇದ್ದು ಸೆಪ್ಟೆಂಬರ್ 22ರ ತನಕ ಫ್ಯಾನ್ಸ್ಗೆ ಫುಲ್ ಮೀಲ್ ಸಿಗಲಿದೆ. 4 ತಂಡಗಳು ಈ ಸರಣಿಯಲ್ಲಿ ಜಟಾಪಟಿ ನಡೆಸಲಿದ್ದು ಮುಂಬರೋ ಬಾಂಗ್ಲಾ ಟೆಸ್ಟ್ ಸರಣಿಗೆ ತಂಡದ ಆಯ್ಕೆ ದೃಷ್ಟಿಯಿಂದ ಇದು ತುಂಬಾ ಮಹತ್ವ ಪಡೆದಿದೆ. ಏಕಕಾಲಕ್ಕೆ 2 ಪಂದ್ಯಗಳು ಶುರುವಾಗಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಟೀಂ ಎ ಹಾಗೆ ಅಭಿಮನ್ಯು ಈಶ್ವರನ್ ಮುಂದಾಳತ್ವದ ಟೀಂ ಬಿ ತಂಡಗಳು ಮುಖಾಮುಖಿಯಾಗಿವೆ. ಹಾಗೆ ಆಂಧ್ರಪ್ರದೇಶದ ಅನಂತಪುರಂನಲ್ಲಿರುವ ಸ್ಟೇಡಿಯಂನಲ್ಲಿ ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಟೀಂ ಸಿ ಹಾಗೆ ಶ್ರೇಯಸ್ ಅಯ್ಯರ್ ಸಾರಥ್ಯದ ಟೀಂ ಡಿ ತಂಡಗಳು ಕಣಕ್ಕಿಳಿದಿವೆ. ಟೀಂ ಇಂಡಿಯಾ ಸ್ಟಾರ್ ಆಟಗಾರರ ದಂಡೆ ಇಲ್ಲಿದ್ದು ಭರ್ಜರಿ ಪ್ರದರ್ಶನದ ಮೂಲಕ ಸೆಲೆಕ್ಟರ್ಸ್ ಮನ ಗೆಲ್ಲೋಕೆ ಕಾಯ್ತಿದ್ದಾರೆ. ಈ ಟೂರ್ನಿ ಕನ್ನಡಿಗರಿಗೂ ಕೂಡ ತುಂಬಾನೇ ಮಹತ್ವದ್ದಾಗಿದೆ. ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾರಾ ಲೋಕಲ್ ಬಾಯ್ಸ್? ದುಲೀಪ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಇಂಡಿಯಾ ಎ ಮತ್ತು ಬಿ ತಂಡಗಳು ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಸೆಣಸಾಟ ನಡೆಸ್ತಾ ಇವೆ. ಈ ಪಂದ್ಯದಲ್ಲಿ ಕನ್ನಡಿಗರಾದ ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್ ಹಾಗೆ ಪ್ರಸಿದ್ಧ ಕೃಷ್ಣ ಆಡ್ತಿದ್ದಾರೆ. ಹೋಮ್ ಗ್ರೌಂಡ್ನಲ್ಲಿ ಮೂವರು ಭರ್ಜರಿ ಪ್ರದರ್ಶನ ನೀಡು ಜೋಶ್ನಲ್ಲಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಾಂಗ್ಲಾ ಟೆಸ್ಟ್ ಸರಣಿಗೆ ಕಂಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ. ಇಂಡಿಯಾ ಎ ತಂಡದಲ್ಲಿರೋ ಕೆಎಲ್ ರಾಹುಲ್ ಈ ಪಂದ್ಯಾವಳಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಈ ವರ್ಷದ ಇಂಗ್ಲೆಂಡ್ ವಿರುದ್ಧ ಕೊನೆ ಟೆಸ್ಟ್ ಆಡಿರೋ ರಾಹುಲ್ಗೆ ಕಂಬ್ಯಾಕ್ ಹಾದಿ ತುಂಬಾನೇ ರಿಸ್ಕಿ ಆಗಿದೆ. ಹೀಗಾಗಿ ದುಲೀಪ್ ಟ್ರೋಫಿಯಲ್ಲಿ ರನ್ ಹೊಳೆ ಹರಿಸಲೇಬೇಕಿದೆ. ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಆಡ್ತಾ ಇರೋ ಕೆಎಲ್ ರಾಹುಲ್ ಈಗಾಗಲೇ ಟೀಂ ಇಂಡಿಯಾದಲ್ಲಿ ವೈಸ್ ಕ್ಯಾಪ್ಟನ್ಸಿಯನ್ನ ಪಡ್ಕೊಂಡಿರೋ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಕೆಎಲ್ ರಾಹುಲ್ ದುಲೀಪ್ ಟ್ರೋಫಿಯಲ್ಲಿ ಆಡಬೇಕಿದೆ. ಹೀಗಾಗಿ ಉತ್ತಮ ಪ್ರದರ್ಶನ ನೀಡಲೇಬೇಕಾದ ಅನಿವಾರ್ಯತೆ ಕೆಎಲ್ಗಿದೆ. ಈ ಟೂರ್ನಿಯಲ್ಲಿ ಸದ್ದು ಮಾಡಿದ್ರೆ ಮಾತ್ರ ಬಾಂಗ್ಲಾ ಟೆಸ್ಟ್ ಸರಣಿಗೆ ರಾಹುಲ್ ರನ್ನ ಬಿಸಿಸಿಐ ಆಯ್ಕೆ ಕಮಿಟಿ ಪರಿಗಣನೆ ಮಾಡಲಿದೆ. ಹಾಗೆ ಇಂಡಿಯಾ ಎ ತಂಡದ ಕ್ಯಾಪ್ಟನ್ ಆಗಿರೋ ಶುಭ್ಮನ್ ಗಿಲ್ ಕೂಡ ಪಂದ್ಯದಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡೋ ನಿರೀಕ್ಷೆಯಲ್ಲಿದ್ದಾರೆ. ಇಂಡಿಯಾ ಎ ಕ್ಯಾಪ್ಟನ್ ಗೆದ್ದೇ ತೀರಲು ಪಣ ತೊಟ್ಟಿದ್ರೆ ಇತ್ತ ಇಂಡಿಯಾ ಬಿ ಟೀಮ್ ಕೂಡ ಭರ್ಜರಿ ಪೈಪೋಟಿಗೆ ಸಿದ್ಧವಾಗಿದೆ. ಇನ್ನು ಬಾಂಗ್ಲಾ ಸರಣಿಗೆ ಆಯ್ಕೆಯಾಗೋಕೆ ಎದುರು ನೋಡ್ತಾ ಇರೋ ಟೀಂ ಇಂಡಿಯಾ ಸ್ಟಾರ್ಸ್ ಕೂಡ ಈ ಟೂರ್ನಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡೋಕೆ ಕಾಯ್ತಿದ್ದಾರೆ. ಡೆಬ್ಯೂ ಟೆಸ್ಟ್ನಲ್ಲೇ ಸೆನ್ಸೇಷನ್ ಸೃಷ್ಟಿಸಿದ ಸರ್ಫರಾಜ್ ಖಾನ್ ದುಲೀಪ್ ಟ್ರೋಫಿ ಅಗ್ನಿ ಪರೀಕ್ಷೆ ಕಣವಾಗಿ ಮಾರ್ಪಟ್ಟಿದೆ. ಬಾಂಗ್ಲಾ ಸರಣಿಗೆ ಆಯ್ಕೆ ಆಗಬೇಕು ಅಂದ್ರೆ ಮುಂಬೈಕರ್ ಇಲ್ಲಿ ಪರ್ಫಾರ್ಮ್ ಮಾಡಲೇಬೇಕಿದೆ. ಯಾಕಂದ್ರೆ ಮಧ್ಯಮ ಕ್ರಮಾಂಕಕ್ಕಾಗಿ ಶ್ರೇಯಸ್ ಅಯ್ಯರ್ ಹಾಗೆ ರಾಹುಲ್ ಕಾಯ್ತಾ ಇದ್ದಾರೆ. ಸರ್ಫರಾಜ್ಗೆ ಪೈಪೋಟಿ ಓಡ್ತಿದ್ದಾರೆ. ಇನ್ನು ಧ್ರುವ್ ಜುರೇಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಹಾಗೆ ಆವೇಶ್ ಖಾನ್ ಕೂಡ ಇದು ಪ್ರಮುಖ ಟೂರ್ನಿಯಾಗಿದೆ. ದುಲೀಪ್ ಟ್ರೋಫಿಯಲ್ಲಿ ಫೇಲ್ ಆದ್ರೆ ಬಾಂಗ್ಲಾ ಟೆಸ್ಟ್ ಸರಣಿಯಲ್ಲಿ ಆಡೋ ಕನಸು ಕೂಡ ನುಚ್ಚು ನೂರಾಗಲಿದೆ. ಹೀಗಾಗಿ ಈ ಬಾರಿಯ ದುಲೀಪ್ ಟ್ರೋಫಿ ಹಿಂದೆಂದಿಗಿಂತಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಇನ್ನು ಈ ಬಾರಿಯ ದುಲೀಪ್ ಟ್ರೋಫಿ ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಯಲಿದೆ. ಅಂದ್ರೆ ಇಲ್ಲಿ ಪ್ರತಿ ತಂಡಗಳು 3 ಪಂದ್ಯಗಳನ್ನು ಆಡಲಿವೆ. ಈ ಪಂದ್ಯಗಳಲ್ಲಿ ಹೆಚ್ಚು ಗೆದ್ದ ತಂಡ ಅಥವಾ ಡ್ರಾದೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಅಲಂಕರಿಸುವ ತಂಡವನ್ನ ಚಾಂಪಿಯನ್ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಸೆಮಿಫೈನಲ್ ಅಥವಾ ಫೈನಲ್ ಪಂದ್ಯಗಳು ಇರೋದಿಲ್ಲ. ಇನ್ನು ದುಲೀಪ್ ಟ್ರೋಫಿಯು ಟೆಸ್ಟ್ ಮಾದರಿಯಲ್ಲಿ ನಡೀತಾ ಇದ್ರೂ ಕೂಡ ಈ ಪಂದ್ಯ 4 ದಿನದಾಟಗಳಿಗೆ ಸೀಮಿತವಾಗಿರಲಿದೆ. ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಆಟಗಾರರಿಗೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ತಂಡದಲ್ಲಿ ಸ್ಥಾನ ಸಿಗಲಿದೆ. ಅದರಲ್ಲೂ ಭಾರತ ಟೆಸ್ಟ್ ತಂಡದ ಆಟಗಾರರು ಈ ಟೂರ್ನಿಯಲ್ಲಿ ವಿಫಲರಾದ್ರೆ ಟೀಂ ಇಂಡಿಯಾದಿಂದ ಹೊರಬೀಳೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಬಾರಿಯ ದುಲೀಪ್ ಟ್ರೋಫಿಯು ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ನಮಸ್ಕಾರ.